ಆ್ಯಕ್ಚುಲಿ ನಾನು ಸೆವೆಂತ್ ಸ್ಕೂಲ್ ಹೋಗ್ತಾ ಇದ್ದಾಗ ಮಾಡ್ತಿದ್ದೆ ಸರ್. ಬೆಳಿಗ್ಗೆ 8:30 9 ಗಂಟೆಗೆ ಅಂದರೆ ಎಲ್ಲ ಹೋಗ್ಬಿಡ್ತಿದ್ದೆ. ಬಟ್ ನಾನು ದುಡ್ಡನ್ನು ನೋಡ್ತಿದ್ದಿಲ್ಲ. ಅವ್ರ ಮನೆಗೆ ಹೋಗೋದಾ ಇಡ್ಲಿ ಬೇಕಾ ತಗೊಳ್ಳಿ ದುಡ್ಡು, ನೆಕ್ಸ್ಟ್ ಸಂಡೇ ನಾ ಕಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಗೋಡಿ ಮೇಲೆ ಬರೀತಿದ್ದೆ. ನಾನು ಲೆಕ್ಕನ ಬುಕ್ಕಲ್ಲಿ ಬರೋಕೆ ನಂಗೆ ಟೈಮ್ ಇರೋಲ್ಲ, ಅವ್ರ ಗೋಡಿ ಮೇಲೆ ಬರೀತಿದ್ದೆ. ಒಂದು ದಿವಸ ಲಾಸ್ ಆಗೋದು, ಒಂದು ದಿವಸ ಫಾಯ್ದೆ. ಅವಾಗ ದೊಡ್ಡ ವ್ಯಾಪಾರ ಅಂದರೆ 150 ರೂಪಾಯಿ ಅಂದರೆ ದೊಡ್ಡ ವ್ಯಾಪಾರ. 150 ರೂಪಾಯಿ ಅವಾಗಿನ ಕಾಲಕ್ಕೆ. 20 ವರ್ಷದಿಂದ, ಈಗ ನಾವು 14 ವರ್ಷದಿಂದ ಮಾಡಿದ್ರೆ 150 ರೂಪಾಯಿ ಅಂದರೆ ದೊಡ್ಡ ವ್ಯಾಪಾರ. ದೋಸೆ ಎಷ್ಟು ದೊಡ್ಡ ದೋಸೆ ಸಿಗುತ್ತೆ, ಮತ್ತು ಪುಡಿ ಎಲ್ಲ ಹಾಕಿ ಕೊಟ್ಟಿರ್ತಾರೆ, ಕರ್ಕರವಾಗಿ ಸಿಗಬೇಕಲ್ಲ. ಸೊ ಹಂಗಾಗಿ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಹುಬ್ಬಳ್ಳಿನಲ್ಲಿ ಸರ್ ಇಲ್ಲ ಸರ್ ಪರವಾಗಿಲ್ಲ. ಸೊ ನಾನಿವತ್ತು ವಿದ್ಯಾನಗರಲ್ಲಿ ಅತ್ಯುತ್ತಮವಾಗಿರೋಂಥ ಇಡ್ಲಿ ದೋಸೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದೇ ಅಡ್ರೆಸ್ ಹೇಳ್ತಾರೆ. ಪರಶು ಇಡ್ಲಿ ಸೆಂಟರ್ ಅಂತ ಕಳೆದ 20-25 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರಂತೆ. ಸೊ ಅದ್ಭುತವಾಗಿರುತ್ತಂತೆ ಇಡ್ಲಿ, ದೋಸೆ, ವಡೆ ಮತ್ತು ಚಿತ್ರಾನ್ನ, ಅವಲಕ್ಕಿ ಇಷ್ಟು ಐಟಮ್ ಸಿಗುತ್ತೆ. ಒಂದು ರೈಸ್ ಬಾತು ಕೂಡ ಮಾಡ್ತಾರಂತೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಿ, ಚಿಕ್ಕದಾಗಿದ್ರು ಚೊಕ್ಕವಾಗಿ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ದೋಸೆ ಇವತ್ತು ಕೊಡಿಸ್ತೀನಿ, ಬನ್ನಿ. ಅಂಕಲ್ಲ ಸ್ವಲ್ಪ ಗಾಡಿ ಬಂದು ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಶಂಕರ್ ಲಕ್ಷ್ಮಣ್ ಕಾಂಬ್ಳೆ ಅಂತೇಳಿ. ಓಕೆ. ಸೊ ಪರಶು ಇಡ್ಲಿ ಸೆಂಟರ್ ಯಾವಾಗಿಂದ ಸರ್ ಶುರುವಾಗಿದ್ದು? ಸರ್ ಈ ಇಡ್ಲಿ ಸೆಂಟರ್ ಬಂದುಬಿಟ್ಟು ಸುಮಾರು 14 ವರ್ಷ ಆಯ್ತು ಸರ್ ನಮ್ಮದು. 14 ವರ್ಷ. ಹೆಲ್ಪ್. ಓಕೆ. ಏನೇನೆಲ್ಲ ಸಿಗುತ್ತೆ ಸರ್? ಸರ್ ಇಲ್ಲಿ ಬಂದುಬಿಟ್ಟು ಇಡ್ಲಿ, ವಡೆ, ದೋಸೆ, ಪುಳಿಯೋಗರೆ, ಅವಲಕ್ಕಿ, ಪೂರಿ ಇವೆಲ್ಲ ಮಾಡ್ತೀವಿ ಸರ್ ನಾವು. ರೈಸ್ ಬಾತು ಎಲ್ಲ ಮಾಡ್ತೀವಿ. ಚಿತ್ರಾನ್ನ ಒಂದು ದಿವಸ ಚಿತ್ರಾನ್ನ ಮಾಡ್ತೀವಿ, ಒಂದು ದಿವಸ ಪುಳಿಯೋಗರೆ ಮಾಡ್ತೀವಿ. ಸರ್ ಯಾವುದು ಸ್ಪೆಷಲ್ ಅಂದರೆ ನಿಮ್ಮಲ್ಲಿ ಇದು ಸ್ಪೆಷಲ್, ಇದು ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು? ಸರ್ ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಕಡೆ ಕಸ್ಟಮರ್ ಬಂದವರು ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿದೆ ಅಂತಲೇ ಇದನ್ನು ಮಾಡ್ತಾರೆ. ಓಕೆ. ಅದರಲ್ಲಿ ಬಂದುಬಿಟ್ಟು ಮೇನ್ ಆಗಿ ನಂದು ಬಿಸ್ನೆಸ್ ಬಂದರೆ ಇಡ್ಲಿ ವಡೆ. ಹೌದು. ಯಾಕಂತಂದರೆ ಇದು ಈಗಿನ ಶ್ರಮ ಅಲ್ಲ, ನಾವು ಚಿಕ್ಕವನಿರುವಾಗಲಿಂದಲೇ ಇಡ್ಲಿ ವಡೆ ಮಾರ್ಕೊಂತ ಬಂದಿದ್ದೀನಿ. ಓಕೆ. ಎಷ್ಟು ವರ್ಷ ಆಯ್ತು ಇದು? ಸುಮಾರು ಒಂದು 23 ಇಂದ 24 ವರ್ಷ ಆಯಿತು ನಾನು ಈ ಬಿಸ್ನೆಸ್ ಮಾಡ್ತಾ ಇರೋದು. 24 ವರ್ಷ. ಈ ಅಂಗಡಿ ಬಂದುಬಿಟ್ಟು ಸುಮಾರು ಬೇರೆ ಕಡೆ ಎಲ್ಲ ಜಾಬ್ ಮಾಡ್ತಾ ನಾನು ಮಾಡ್ತಿದ್ದೆ. ಚಿಕ್ಕವನಿದ್ದಾಗ ಸ್ಕೂಲ್ಗೆ ಹೋಗ್ತಾ ಅವಾಗೆಲ್ಲ ಅಡ್ಡಾಡ್ಕೊತ ಹಿಂಗೆ ಹಾಸ್ಟೆಲು, PG, ಏರಿಯಾ ವೈಸ್ ಎಲ್ಲ ಕಡೆನೂ ಅಡ್ಡಾಡ್ತಿದ್ದೆ. ಆಮ್ಯಾಗ ಹೋಗ್ತಾ ಬೆಳೀತಾ ಕೆಲಸ, ಮನೆ ಪರಿಸ್ಥಿತಿ ಸರಿ ಇದ್ದಿದ್ದಿಲ್ಲ. ಕೆಲಸಕ್ಕೆ ಹೋದೆ. SSLC ಮುಗಿಸ್ಕೊಂಡು ಹೋದ್ಮೇಲೆ ಅಲ್ಲಿ ಸುಮಾರು ದಿವಸ ಬೇರೆ ಬೇರೆ ಕಂಪ್ನಿಗಳಲ್ಲಿ ಜಾಬ್ ಮಾಡಿದ್ದೆ ನಾನು. ಮೆಕ್ಯಾನಿಕಲ್ ಆಗಿ, ಪೇಂಟರ್ ಆಗಿ, ವೆಲ್ಡರ್ ಆಗಿ, CNC ಆಪ್ರೇಟರ್ ಆಗಿ, ಇನ್ನು ಸುಮಾರು ನನಗೆ ಸ್ಕಿಲ್ ಗೊತ್ತದೆ.
ಬಟ್ ಇದು ನಮ್ಮ ತಂದೆ ತಾಯಿಯವರೆಲ್ಲ ಮಾಡ್ತಾ ಇದ್ರಿ ಈ ಬಿಸ್ನೆಸ್ನ. ಓಕೆ. ಅವರು ಹೇಳಿದ್ರು ಏನು ಇಷ್ಟು ವರ್ಷ ದುಡಿದ್ರೆ ಏನೂ ಫಾಯ್ದೆ ಆಗಿಲ್ಲ. ಬಟ್ ಆದರೆ ಈ ಆ ಕಂಪ್ನಿಗಳನ್ನೆಲ್ಲ ಬಿಟ್ಟು ಬಂದು ಇಲ್ಲೇ ಸ್ಟ್ಯಾಂಡ್ ಆಗಿದೆ ಸರ್. ಓಕೆ. ಸೊ ಇದು ಕೈ ಹಿಡಿದೆ ಸರ್. ಒಟ್ಟಿಗೆ ಬಟ್ಟಿಗೆ ಇದೊಂದು ಸೇವಾ ಭಾವನೆಯಿಂದ ಮಾಡ್ತಾ ಇದ್ದಾರೆ ಸರ್. ಸೇವಾ ಮನೋಭಾವ ಇರಬೇಕು. ಯಾಕೆಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಫುಡ್ ಎಲ್ಲರಿಗೂ ಸಿಗಲಿ, ಅದು ನಮ್ಮ ಮೇನ್ ಇಂಟೆಂಟ್ ಇರೋದು ಅದೇ. ಯಾಕಂದರೆ ಎಷ್ಟೋ ಮಂದಿ ಸ್ಟೂಡೆಂಟ್ ಬೇರೆ ಬೇರೆ ಊರಿಂದ ಬರ್ತಾರೆ, ಜಾಬ್ ಆರ್ಡರ್ಸ್ ಬರ್ತಾರೆ. ಈ ಥರ ಇರುವಾಗ ಒಳ್ಳೆ ಒಂದು ಫುಡ್ಡು ನಾನು ಕಡೆಯಿಂದ ಆದಷ್ಟು ಪ್ರೊವೈಡ್ ಮಾಡ್ತೀನಿ ಸರ್. ಸೂಪರ್. ಸೊ ಪರಶು ಇಡ್ಲಿ ಸೆಂಟರ್ ಹೆಂಗೆ ಶುರುವಾಗಿದ್ದು, ಪ್ಲ್ಯಾನ್ ಹೆಂಗೆ ಶುರು ಮಾಡಿದ್ದು, ಲೈಕ್ ಮಾಡೋಣ ಒಂದು ಇಡ್ಲಿ ವಡೆ ಶುರು ಮಾಡೋಣ ಅಂತ? ಯಾಕಂದರೆ ಸುಮಾರು ನಾವು ಮೊದಲೆಲ್ಲ ನಮ್ಮ ಫಾದರ್ ಆಗಲಿ ನಮ್ಮ ಮದರ್ ಆಗಲಿ ಎಲ್ಲರೂ ಹೊರಗಡೆ ಅಡ್ಡಾಡಿ ಮಾಡ್ತಿದ್ವಿ ಸರ್. ನಾವು ಮಾಡ್ತಿರ್ಬೇಕಾದಾಗ ನಾವು ಹಾಸ್ಪಿಟಲ್ನಾಗೆಲ್ಲ ಮಾಡ್ತಿದ್ದಾಗ ಸ್ವಲ್ಪ ಅಲ್ಲಿ ನಮಗೆ ಅಬ್ಜೆಕ್ಷನ್ ಬಂತು. ಓಕೆ. ಅಲ್ಲಿ ಅಬ್ಜೆಕ್ಷನ್ ಬಂದಾಗ ಅಲ್ಲಿ ಇರೋಂಥ ನರ್ಸ್ ಆಗಲಿ ಅವ್ರು ಏನು ಮಾಡ್ರು ಖುದ್ದಾಗಿ ಅವರೇ ಸ್ಟಾರ್ಟ್ ಮಾಡ್ಕೊಂಡ್ರು. ನಮ್ಮನ್ನು ಒಳಗಡೆನೂ ಬಿಡಲಿಲ್ಲ ಅವಾಗ ಮಾರಲಿಕ್ಕೆ. ಹಿಂಗಿಂದು ಹೊತ್ತಿನಾಗೆ ಯಾಕೆ ಇಷ್ಟೆಲ್ಲ ಅಡ್ಡಾಡಿ ಮಾಡ್ತೀರಿ, ಏನೋ ಒಂದು ಶಾಪ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಆವಾಗ ಏನೋ ಧೈರ್ಯ ನಮ್ಮ ಮಮ್ಮಿ ಹೇಳಿದ್ರು ಇಲ್ಲ ಆಯ್ತು ಮಾಡೋಣ ಬಿಡು ಅಂತೇಳಿ. ಅವಾಗ ಹೇಳಿದಾಗ ನಾವೊಂದು ಚಿಕ್ಕದ ಒಂದು ಬಂಡಿ ಮೇಲೆ, ಇವಾಗೂ ಅದ ಬಂಡಿ ಮೇಲೆ ಅದೇ ನಾನೇ ಖುದ್ದಾಗಿ ರೆಡಿ ಮಾಡಿರೋಂಥ ಬಂಡಿ ಇದು. ನಾವೇ ಖುದ್ದಾಗಿ ರೆಡಿ ಮಾಡಿರೋದು. ನಾನೇ ಕಂಪ್ನಿಯಲ್ಲಿ ಹೋಗ್ತಾ ಇದ್ದಾಗ ಇಲ್ಲಿ ಬೇರೆ ಹತ್ರ ಕೆಲಸ ಮಾಡ್ಕೊಂತ ನಾನೇ ಖುದ್ದಾಗಿ ರೆಡಿ ಮಾಡಿರೋದು. ಆಮ್ಯಾಗ ಅವಾಗ ನಮ್ದು ಫಸ್ಟ್ ಆ ಕಡೆ ಇತ್ತು, ಆ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸಡನ್ಲಿ ಒಮ್ಮಕ್ಲಿ ಯಾವುದು ಬಿಸ್ನೆಸ್ ಕ್ಲಿಕ್ ಆಗೋದಿಲ್ಲ. ಸತ್ಯ. ಒಂದು ದಿವಸ ಲಾಸ್ ಆಗೋದು, ಒಂದು ದಿವಸ ಫಾಯ್ದೆ. ಅವಾಗ ದೊಡ್ಡ ವ್ಯಾಪಾರ ಅಂದರೆ 150 ರೂಪಾಯಿ ಅಂದರೆ ದೊಡ್ಡ ವ್ಯಾಪಾರ. 150 ರೂಪಾಯಿ ಅವಾಗಿನ ಕಾಲಕ್ಕೆ. 20 ವರ್ಷದಿಂದ ಈಗ ನಾವು 14 ವರ್ಷದಿಂದ ಮಾಡಿದ್ರೆ 150 ರೂಪಾಯಿ ಅಂದರೆ ದೊಡ್ಡ ವ್ಯಾಪಾರ. ಮತ್ತು ಏನೋ ಮತ್ತು ಏನೋ ಇಷ್ಟು 150 ರೂಪಾಯಿ ಜೀವನ ನಡೆಯೋಂಗಿಲ್ಲ ಅಂಥೇಳಿ ಮತ್ತು ಹೊರಗಡೆ ನಾವು ಅಡ್ಡಾಡಿ ಎಲ್ಲ ಮಾರ್ಕೊತ ಅವ್ರಿಗೆ ಅಂಗಡಿ ಹೆಚ್ಚಿಕೊಟ್ಟು ನಾವು ಹೊರಗಡೆ ಹಾಸ್ಟೆಲು PG ಈ ಥರ ಎಲ್ಲ ಅಡ್ಡಾಡ್ತಿದ್ದೆ. ಯಾವರ ಸಣ್ಣ ಪುಟ್ಟ ಯಾವ ಆರ್ಡ್ರ್ ಬಂದರೂ ಕೊಡ್ತಿದ್ದೆ ನಾವು. ಮಾಡ್ಕೊಂತ ಅವಾಗ ಹೋಗ್ತಿದ್ವಿ. ಆಮೇಲೆ ಸ್ವಲ್ಪ ಹಂಗೆ ಕ್ಲಿಕ್ ಆಗುತ್ತೆ. 150 ಆಯ್ತು, 250 ಆಯ್ತು, 350 ಆಯ್ತು. ಮತ್ತೊಂದು ಸ್ವಲ್ಪ ಸಮಾಧಾನ ಆಯ್ತು ನಮಗೆ. ಆಗ್ಬೋದಲ್ಲ, ಇವತ್ತಿಲ್ಲ ನಾಳೆ ಆಗೇ ಆಗ್ತೈತಿ. ಶ್ರಮ ಪಟ್ಟ ಮೇಲೆ ಫಲ ಸಿಗತ್ತಲ್ಲ. ಶ್ರಮಕ್ಕೆ ಯಾವಾಗಲೂ ಇದನ್ನಾಗೋದಲ್ಲ, ಸಿಗತ್ತೆ ಅಂತ ಅದು ಒಂದು ಭರವಸೆಯಿಂದ ಇವತ್ತು ಈವರೆಗೆ ಈ ಮಟ್ಟಕ್ಕೆ ಬಂದು ನಿಂತಿದೆ. ಸೂಪರ್. ಮತ್ತೆ ಅವಾಗಲೇ ಹೇಳ್ತಿದ್ರೆ ಸೊ ಮನೆಗೆ ಹೋಗಿ ಬಾಗಿಲು ತಟ್ಟಿ ಇಡ್ಲಿ ಕೊಟ್ಟು ಬರ್ತಾ ಇದ್ವಿ ಅಂತ. ಹೌದು ಸರ್. ಅವಾಗ ಆ್ಯಕ್ಚುಲಿ ನಾನು 7th ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಮಾಡ್ತಾಯಿದ್ದೆ ಸರ್. ಬೆಳಿಗ್ಗೆ 8:30 9 ಗಂಟೆಗೆ ಅಂದರೆ ಎಲ್ಲ ಹೋಗ್ಬಿಡ್ತಿದ್ದೆ. ಬಟ್ ನಾನು ದುಡ್ಡನ್ನು ನೋಡ್ತಿದ್ದಿಲ್ಲ. ಅವ್ರ ಮನೆಗೆ ಹೋಗೋದಾ ಇಡ್ಲಿ ಬೇಕಾ, ತಗೊಳ್ಳಿ ದುಡ್ಡು, ನೆಕ್ಸ್ಟ್ ಸಂಡೇ ನಾ ಕಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಗೋಡಿ ಮೇಲೆ ಬರೀತಿದ್ದೆ. ನಾನು ಲೆಕ್ಕನ ಬುಕ್ಕಲ್ಲಿ ಬರೋಕೆ ನಂಗೆ ಟೈಮ್ ಇರೋಲ್ಲ, ಅವ್ರ ಗೋಡಿ ಮೇಲೆ ಬರೀತಿದ್ದೆ. ಗೋಡಿ ಮೇಲೆ ಬರೆದು ಶನಿವಾರ ಅಥವಾ ಶನಿವಾರ ಸ್ಕೂಲ್ ರಜೆ ಹಾಫ್ ಡೇ ಇರುತ್ತಲ್ಲ, ಒಂದು ದಿವಸ ಕಲೆಕ್ಷನ್ ಮಾಡ್ತಿದ್ದೆ. ಇಲ್ಲ ಸಂಡೇ ಎಲ್ಲ ಫ್ರೀ ಆಗಿರುತ್ತೆ, ಅವಾಗ ನಾನು ಕಲೆಕ್ಷನ್ ಮಾಡ್ತಿದ್ದೆ ಸರ್. ಎಷ್ಟೋ ಮಂದಿ ಕೊಡ್ತಿದ್ರು, ಎಷ್ಟೋ ಮಂದಿ ಮತ್ತೆ ಮುಂದೆ ಹಾಕ್ತಿದ್ರು. ಇದೇ ನಮ್ಮದು ಜೀವನ. ಇಡ್ಲಿ ಯಾರು ಮಾಡ್ಕೊಡ್ತಾ ಇದ್ರ? ಇಡ್ಲಿ ಅವಾಗೆಲ್ಲ ನಮ್ಮ ಮದರ್ ಮಾಡ್ಕೊಡ್ತೀವಿ. ಅಮ್ಮನ ಕೈ ರುಚಿ. ಕೈ ಕೊಟ್ಟಿದ್ದೆಲ್ಲ ಅಮ್ಮನೇ. ವಡ ಮಾಡಿಕೊಟ್ಟಿರೋದು ಅಪ್ಪಾಜಿ. ರೈಸ್ ಕೊಡಿ ಒಂದು ಜಾಸ್ತಿ. ಹಾಂ ಸರ್. ಚಟ್ನಿ ಬೇಡ ಅಂದರೆ ಚಟ್ನಿ ನಾವು ನಮ್ಮ ಕೈಯ ಗಿಡವನ್ನು ನಾವು ಬಿಡೋಕ್ಕಾಗೋದಿಲ್ಲ. ಹಾಕಿಬಿಟ್ಟಿವಿ, ಸಂಭಾಳಿಸ್ತೀವಿ, ಇಸ್ಕೊಂತೀವಿ. ಅವಾಗ 1 ರೂಪಾಯಿ ಇಡ್ಲಿ 2 ರೂಪಾಯಿ ವಡ ಮಾರ್ತಿದ್ದೆ ನಾನು. 1 ರೂಪಾಯಿ ಇಡ್ಲಿ 2 ರೂಪಾಯಿ ವಡ. ಅವಾಗಿಂದ ನನ್ನ ಬಿಸ್ನೆಸ್ ಇವತ್ತಿನವರೆಗೂ ಇದೆ. ಇವತ್ತು ಇದು ಬಂದುಬಿಟ್ಟು ರೇಟ್ ಸುಮಾರು ಒಂದು ಸಿಂಗಲ್ ಇಡ್ಲಿ 15 ರೂಪಾಯಿ, ಒಂದು ಸಿಂಗಲ್ ವಡ 18 ರೂಪಾಯಿ. ಓಕೆ. ಸಿಂಗಲ್ ಇಡ್ಲಿ ವಡ ತೊಗೊಂಡ್ರೆ 30 ರೂಪಾಯಿ. ಓಕೆ. ಆಮೇಲೆ ದೋಸೆ ಬಂದುಬಿಟ್ಟು 30 ರೂಪಾಯಿ ಅಡಿಷ್ನಲ್ ಮಾಡ್ಕೊಂಡಿರೋದು. ಯಾಕಂತಂದರೆ ಒಂದೇ ನಡೀತಾ ಇಲ್ಲ ಬಿಸ್ನೆಸ್. ಎಲ್ಲ ಹೋಟೆಲ್ಗಳು ಅಂದರೆ ಸ್ವಲ್ಪ ಬೇರೆ ಕೇಳ್ತಾರೆ ಅಂದ್ಬಿಟ್ಟು ಇದು ಮಾಡ್ತಾರೆ ಸರ್. ಟೈಮಿಂಗ್ಸ್ ಏನಿದೆ ಸರ್? ಸರ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 7:30 ಸ್ಟಾರ್ಟ್ ಮಾಡಿದರೆ 1:30ಗೆ ಕ್ಲೋಸ್ ಮಾಡ್ತೀವಿ ಸರ್. ಮತ್ತು ಯಾವ ಊರು ಮತ್ತು ಯಾವ ಏರಿಯಾ ಸರ್ ಇದು? ಸರ್ ನಾವು ಹುಬ್ಳಿ, ಇದು ವಿದ್ಯಾನಗರ, KHDC ನೇಕಾರ ಕಾಲನಿ. ಇಲ್ಲಿ ಬಂದರೆ ನಮ್ಮದು ನೇಕಾರ ಕಾಲನಿ ಎಂಟ್ರೆನ್ಸ್ಗೆ ಶಾಪ್ ಇರೋದು ಚಿಕ್ಕದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಮಿಸ್ ಆಯಿತು. ಹೇಳಿ ಸರ್. ನಮ್ಮ ಸಂಗಾತಿಯವರು, ಇವ್ರ ಸಪೋರ್ಟ್ ಇಲ್ಲದೆ ನಾನು ಇವತ್ತು ಇಲ್ಲಿ ನಿಂತೇನಂದರೆ ಇವರೇ ನಮ್ಮ ಕಾರಣ. ಯಾಕಂದ್ರೆ ಇವ್ರು ಮಿಸ್ ಮಾಡಿದ್ರೆ ಅದು ಭಗವಂತನ ಮಿಸ್ ಮಾಡ್ದಂಗೆ. ಇವ್ರು ಮಿಸ್ ಮಾಡಿದ್ರೆ ಭಗವಂತನ ಮಿಸ್ ಮಾಡ್ದಂಗೆ. ಯಾಕಂತಂದ್ರೆ ಯಾವುದು ಒಂದೇ ಕೈಲಿ ಚಪ್ಪಾಳಿ ಮಾಡ್ಲಿಕ್ಕೆ ಬರಲ್ಲ. ಸತ್ಯ. 2 ಕೈ ಸೇರಿದಾಗ ಚಪ್ಪಾಳಿ ಆಗತ್ತೆ.
ನಮ್ಮ ಗುರುಗಳ ಪಾಠ ಕಲಿಸ್ಕೊಟ್ಟಿರೋದು. ಓಕೆ, ಫ್ರಮ್ ಡೇ ಒನ್ ಇಂದನೂ ಸಾಥಿದ್ದಾರೆ ಅನ್ಸುತ್ತೆ ಸರ್. ಸುಮಾರು 15 ವರ್ಷ ನನ್ನ ಮದುವೆ ಆದಾಗಿಂದ ನನ್ನ ಜೋಡಿನೇ ಇದ್ದಾರೆ. ಇವತ್ತು ಅವರು ಸಾಥ್ನಿಂದ ಇವತ್ತು ಇಲ್ಲಿವರೆಗೂ ನಾವು ಅದೀವಿ. ಇಲ್ಲಿವರು ಪಾಪ ಬೇಜಾರು ಮಾಡ್ಕೊಳ್ಳೋದೇ ಮಾಡ್ತಿದ್ದಾರಲ್ಲ ಮೇಡಮ್ ಅವರು, ಅದು ಖುಷಿ ಆಗುತ್ತೆ ಸರ್. ಅವರು ಏನು ಹೊರಗಿನವರಲ್ಲ, ನಮ್ಮ ಸೋದರ ಮಾವನ ಮಗಳೇ. ಹಾಂ, ಓಕೆ. ಸೊ ಹಂಗಾಗಿ ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಇದು ರೈಸ್ ಬಾತ್ ಅಲ್ಲ? ರೈಸ್ ಬಾತ್. ಇದು ಅವಲಕ್ಕಿ. ಅವಲಕ್ಕಿ ಇದೆ. ಸೂಪರ್. ಇದು ಹಾಲು, ಆಲೂಗಡ್ಡೆ ಪಲ್ಯ. ಎರಡು ಹಾಕ್ಲಲ್ಲಿ. ಅಷ್ಟು ತಗೋದ. ಪರಶು ಇಡ್ಲಿ ಸೆಂಟರಲ್ಲಿ ನಾವು ತೊಗೊಂಡಿರುವಂಥದ್ದು ದೋಸೆ ಹಾಗೂ ವಡೆ. ವಡೆ ಅಂತೂ ಬಲೆ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅದರಲ್ಲೂ ಬಿಸಿ ಬಿಸಿ ವಡೆ ಹೆಂಗಿದೆ. ಉದ್ದಿನ ವಡೆ, ಬಿಸಿ ಬಿಸಿ ವಡೆ. ಮಸಾಲೆ ವಡೆ ಆ ಥರ ಎಲ್ಲ ಏನು ಸಿಗೋಲ್ಲ, ಉದ್ದಿನ ವಡೆ ಮಾತ್ರ ನಿಮ್ಗೆ ಇಲ್ಲಿ ಸಿಗುತ್ತೆ. ತೊಗೊಂಬಿಡೋಣ. ಚೆನ್ನಾಗಿದೆ. ಆ ಗರಿಗರಿಯಾಗಿರುತ್ತೆ, ಆ ಕರಮ್ ಅನ್ನತ್ತೆ, ಅದೇ ಬಹಳ ಇಷ್ಟ ಆಗೋಂಥದ್ದು. ಚಟ್ನಿ ಜೊತೆ ತಿನ್ನಿ, ಇನ್ನೂ ಟೇಸ್ಟು ಡಬಲ್ ಆಗುತ್ತೆ. ವಡೆ ಕಲಿ ಆಯಿತು. ವಡೆ ಆದಮೇಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಕೊಟ್ಟಿದ್ದಾರೆ. ದೋಸೆ ಅಂದರೆ ಹಂಗೆ ಕೊಡೋಲ್ಲ, ಅದಕ್ಕೆ ಸ್ವಲ್ಪ ಪುಡಿ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಗರಿಗರಿಯಾಗಿದೆ, ಜೊತೆಗೆ ಪುಡಿ ಕೂಡ ಬಳಸಿರ್ತಾರೆ. ದೋಸೆ ಎಷ್ಟು ದೊಡ್ಡ ದೋಸೆ ಸಿಗುತ್ತೆ, ಮತ್ತು ಪುಡಿ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಖಾರವಾಗಿ ಸಿಗಬೇಕಲ್ಲ, ಸೊ ಹಂಗಾಗಿ ತೊಗೋತಿದ್ದಂಗೆ ಮುರಿದೋಗುತ್ತೆ. ಆ ರೇಂಜಿಗೆ ಗರಿಗರಿಯಾಗಿದೆ ಚಟ್ನಿ ಜೊತೆಗೆ. ಚೆನ್ನಾಗಿದೆ ದೋಸೆ, ಗರಿಗರಿಯಾಗಿದೆ. ನಿಮಗೆ ಸಾಫ್ಟ್ ಬೇಕು ಅಂದರೆ, ಮೃದುವಾಗಿ ದೋಸೆ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಪುಡಿ ಚೆನ್ನಾಗಿದೆ, ಅಂಥ ಖಾರ ಬರೋಲ್ಲ, ಚೆನ್ನಾಗಿದೆ. ಚಟ್ನಿನೂ ಸೂಪರ್. ಚಟ್ನಿನೂ ಅಂಥ ಮೇಜರ್ ಖಾರ ಏನಿಲ್ಲ, ಚೆನ್ನಾಗಿದೆ. ಇನ್ನು ಆಲೂಗಡ್ಡೆ ಪಲ್ಯ ಇರುತ್ತೆ. ಆಲೂಗಡ್ಡೆ ಪಲ್ಯದ ಜೊತೆಗೆ ಒಮ್ಮೆ ತೆಗೆದುಕೊಳ್ಳುವ. ಓಕೆ, ಆಲೂಗಡ್ಡೆ ಪಲ್ಯ ಹಾಗೂ ದೋಸೆ. ಇದು ಚೆನ್ನಾಗಿದೆ. ಆಲೂಗಡ್ಡೆ ಪಲ್ಯದ ಜೊತೆ ಸಕ್ಕತ್ತಾಗಿದೆ. ಇಲ್ಲಿ ಬಂದರೆ ಮಸ್ಟ್ ಆ್ಯಂಡ್ ಶುಡ್ ದೋಸೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ವಡೆನೂ ಅಷ್ಟೇ ಚೆನ್ನಾಗಿದೆ, ದೊಡ್ಡದು ಸಿಗುತ್ತೆ ಉದ್ದಿನ ವಡೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ.